ಹಾಯ್ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಾಂಪ್ರದಾಯಿಕವಾಗಿರುವಂತಹ ಒಂದು ಸ್ಪೆಷಲ್ ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಮಾಡ್ಕೊಂಡು ತಿಂದ್ರೆ ಅಂತೂ ಮಸಾಲೆ ದೋಸೆಗಿಂತಲೂ ತುಂಬಾನೇ ರುಚಿಯಾಗಿರುತ್ತೆ. ಹಾಗೇನೆ ಅದಕ್ಕಿಂತಲೂ ಜಾಸ್ತಿ ಪೌಷ್ಟಿಕಾಂಶವಾಗಿದೆ ಅಂತ ಹೇಳ್ಬೋದು. ಬನ್ನಿ ಇವಾಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಈ ಗರಿಗರಿಯಾದ ಮೃದುವಾದ ದೋಸೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ದೋಸೆ ಮಾಡೋದಕ್ಕೆ ಈ ಲೋಟದಲ್ಲಿ 3 ಲೋಟದಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದರಲ್ಲಿ ಸುಮಾರು 8 ಜನರಿಗೆ ಆಗುವಷ್ಟು ದೋಸೆ ಆಗುತ್ತೆ. ನೀವು 4 ಜನ ಇದ್ದೀರಂದ್ರೆ ಇದರ ಅರ್ಧದಷ್ಟು ಹಾಕೊಳ್ಳಿ. ಈಗ ಸೇಮ್ ಲೋಟದಲ್ಲಿ ಅರ್ಧ ಲೋಟದಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. ಇಲ್ಲಿ ಉದ್ದಿನ ಬೇಳೆ ಅಂದರೆ ನಾನಿಲ್ಲಿ ಉದ್ದಿನ ಕಾಳು ತಗೊಂಡಿದ್ದೇನೆ. ಇಡೀ ಉದ್ದಿನ ಬೇಳೆ ಬರುತ್ತಲ್ವಾ ಅದು. ನಿಮ್ಮ ಹತ್ರ ಉದ್ದಿನ ಬೇಳೆ ಇದ್ರೆ ಅದನ್ನು ಕೂಡ ನೀವು ಹಾಕೋಬಹುದು. ಅದೇ ಪ್ರಮಾಣದಲ್ಲಿ ಹಾಕೊಳ್ಳಿ. ಇದರ ಜೊತೆಗೆ 2 ಟೀ ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕೊಳ್ತಾ ಇದ್ದೀನಿ. ಈ ಕಡಲೆಬೇಳೆ ಇದೆಯಲ್ವಾ, ಇದು ದೋಸೆಗೆ ಕಲರ್ ಮತ್ತೆ ಕ್ರಿಸ್ಪಿನೆಸ್ ಅನ್ನ ಕೊಡುತ್ತೆ. ನಂತರ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಮೆಂತ್ಯ ಕಾಳು ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ದೋಸೆಗೆ ಒಂದು ಸಾಫ್ಟ್ನೆಸ್ ಬರುತ್ತೆ. ಹಾಗೇನೆ ದೋಸೆಯನ್ನು ತುಂಬ ತೆಳ್ಳಗೆ ಮಾಡ್ಲಿಕ್ಕಾಗುತ್ತೆ. ಹಿಟ್ಟು ಚೆನ್ನಾಗಿ ಹುದುಗ್ ಬರುತ್ತೆ. ಮತ್ತೆ ದೋಸೆ ಒಂದು ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಉದ್ದಿನ ಬೇಳೆ ಕಮ್ಮಿ ಹಾಕಿದ್ದೇವಲ್ವಾ, ಅದಕ್ಕೆ ಅರ್ಧ ಲೋಟದಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನ ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ನೀವು ಗಟ್ಟಿ ಅವಲಕ್ಕಿ ಇಲ್ಲ ಅಂದ್ರೆ ತೆಳು ಅವಲಕ್ಕಿ ಕೂಡ ಉಪಯೋಗಿಸ್ಕೊಳ್ಬಹುದು. ಸಾಮಾನ್ಯವಾಗಿ ದೋಸೆಗೆ 1 ಕಪ್ ಉದ್ದಿನ ಬೇಳೆಗೆ 4 ಕಪ್ನಷ್ಟು ಅಕ್ಕಿ, ಅಥವಾ ಕೆಲವರು 3 ಕಪ್ನಷ್ಟು ಅಕ್ಕಿ ಹಾಕೋತಾರೆ. ಇಲ್ಲಿ ಉದ್ದಿನ ಬೇಳೆ ಕಮ್ಮಿ ಹಾಕಿರೋದ್ರಿಂದ ಅವಲಕ್ಕಿಯನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನ ಚೆನ್ನಾಗಿ ನಾನು ಒಂದು 2 ರಿಂದ 3 ಸರ್ತಿ ನೀರು ಹಾಕಿ ತೊಳ್ಕೊಂಡು ಬಂದಿದ್ದೀನಿ. ಅವಲಕ್ಕಿ ಕೂಡ ಇದರಲ್ಲೇ ಹಾಕಿರೋದ್ರಿಂದ ನೀವು ಮೊದಲೇ ಇದನ್ನ ಒಂದು 3-4 ಸರ್ತಿ ಚೆನ್ನಾಗಿ ತೊಳಿಬೇಕು. ಆಮೇಲೆ ತೊಳೆದ್ರೆ ಅವಲಕ್ಕಿ ಅದರಲ್ಲಿ ಪುಡಿ ಪುಡಿಯಾಗಿ ನೀರಿನಲ್ಲಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಮೊದಲೇ ಚೆನ್ನಾಗಿ ತೊಳಿಬೇಕು. ಈಗ ಇದಕ್ಕೆ ಬೇರೆ ನೀರನ್ನ ಹಾಕಿ ಸುಮಾರು 4 ಗಂಟೆಗಳ ಕಾಲ ಇದನ್ನ ನೆನೆಯಲಿಕ್ಕೆ ಇಡಬೇಕು. 4 ರಿಂದ 5 ಗಂಟೆ ಕೂಡ ನೆನೆಸ್ಕೊಳ್ಬಹುದು. ಒಟ್ಟಾರೆ ಇದರಲ್ಲಿ ಕಡಲೆಬೇಳೆ ಮತ್ತೆ ಮೆಂತ್ಯ ಚೆನ್ನಾಗಿ ನೆನೆಯಬೇಕು. ಈಗ ಇದೆಲ್ಲ ಚೆನ್ನಾಗಿ ನೆಂದಿದೆ ನೋಡಿ. ಈಗ ಇದು ಸ್ಪೆಷಲ್ ದೋಸೆ ಅಂತ ಹೇಳಿದ್ನಲ್ವಾ, ಅದಕ್ಕೆ ಇನ್ನೊಂದು ವಸ್ತುವನ್ನ ಸೇರಿಸ್ಕೋಬೇಕು. ಅದು ಯಾವ್ದು ಗೊತ್ತಾ? ಕಲ್ಲಂಗಡಿ ಹಣ್ಣಿನ ಸಿಪ್ಪೆ. ನಾವು ಕಲ್ಲಂಗಡಿ ಹಣ್ಣನ್ನ ತಿಂದು ಅದರ ಒಂದು ಬಿಳಿ ಭಾಗವನ್ನ ಬಿಸಾಡ್ತೀವಲ್ವಾ, ಅದನ್ನ ನಾವು ಉಪಯೋಗಿಸ್ಕೊಂಡು ಇಲ್ಲಿ ದೋಸೆ ಮಾಡ್ತಾ ಇದೀವಿ. ತುಂಬಾ ರುಚಿಯಾಗಿ ಬರುತ್ತೆ. ಇದರ ಈ ಒಂದು ಗ್ರೀನ್ ಕಲರ್ ಸಿಪ್ಪೆ ಇದೆಯಲ್ವಾ, ಅದನ್ನ ನಾವು ತೆಗಿಬೇಕು. ಈ ಬಿಳಿ ಬಣ್ಣದ ಭಾಗವನ್ನ ಈ ರೀತಿ ಕಟ್ ಮಾಡಿಕೊಂಡು ದೋಸೆಗೆ ನಾವು ಹಾಕೋಬೇಕಾಗುತ್ತೆ. ಇದು ಇಲ್ಲ ಅಂದ್ರೆ ನಿಮ್ಮ ಹತ್ರ ಬೇರೆ ತರಕಾರಿಗಳನ್ನ ಸೇರಿಸಿ, ಅಂದ್ರೆ ಸೌತೆಕಾಯಿ, ಕುಂಬಳಕಾಯಿ ಇಂತಹ ತರಕಾರಿಗಳನ್ನ ಸೇರಿಸಿ ನೀವು ಮಾಡಬಹುದು. ಇದೊಂದು ಸಾಂಪ್ರದಾಯಿಕ ರೆಸಿಪಿ ಕೂಡ. ಈಗ ಇದರಲ್ಲಿ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ ನೋಡಿ, ಅದೇ ಲೋಟದಲ್ಲಿ 3 ಲೋಟದಷ್ಟು ಈ ಒಂದು ಕಲ್ಲಂಗಡಿ ಹಣ್ಣಿನ ಚೂರುಗಳನ್ನ ತಗೊಂಡಿದ್ದೀನಿ. ಈಗ ಈ ಕಲ್ಲಂಗಡಿ ಹಣ್ಣಿನ ತುಂಡುಗಳು ಮತ್ತೆ ಈ ಅಕ್ಕಿ ಎರಡನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ನಾವು ರುಬ್ಬಿಕೊಳ್ಬೇಕು. ಇದಕ್ಕೋಸ್ಕರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನೀರು ಅಲ್ಲೇ ಇರ್ಲಿ, ಅದನ್ನ ಬಸಿದ್ಬಿಟ್ಟು ನಾನಿಲ್ಲಿ ಅಕ್ಕಿಯನ್ನ ತೆಗಿತಾ ಇದ್ದೀನಿ. ಅಕ್ಕಿ ಅಂದ್ರೆ ಅದರಲ್ಲಿ ಎಲ್ಲ ಮಿಕ್ಸ್ ಉಂಟಲ್ವಾ, ಮೆಂತ್ಯ, ಕಡಲೆಬೇಳೆ ಇದೆಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಎಷ್ಟು ಬೇಕು ಅಷ್ಟು, ಅಂದ್ರೆ ಇದರಲ್ಲಿ ಇರುವಂತಹ ಪ್ರಮಾಣದಲ್ಲಿ ಒಂದು 2 ರಿಂದ 3 ಸರ್ತಿನಾದ್ರೂ ನಾವು ರುಬ್ಕೊಳ್ಬೇಕು. ಸಪ್ರೇಟ್ ಆಗಿ ರುಬ್ಕೊಳ್ತೀನಿ. ಒಂದ್ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಆ ಒಂದು ಕಲ್ಲಂಗಡಿ ಹಣ್ಣಿನಲ್ಲಿ ಕೂಡ ನೀರಿರುತ್ತೆ. ನಾನೀಗ ಲೋಟದಲ್ಲಿ ತೋರಿಸಿದ್ನಲ್ವಾ, ಅದರಲ್ಲಿ ಒಂದು 1/4 ಲೋಟದಷ್ಟು ಮಾತ್ರ ನಾನು ಸೇರಿಸಿರೋದು. ಜಾಸ್ತಿ ನೀರಾದ್ರೆ ಆಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಈಗ ರುಬ್ಬಿ ಆಗಿದೆ. ಹಿಟ್ಟಿನ ಹದ ತೋರಿಸ್ತೀನಿ ನೋಡಿ. ಈ ರೀತಿ ಹಿಟ್ಟಿನ ಹದ ಇರಬೇಕು. ಇದು ಕೂಡ ನೀವು ಇದಕ್ಕಿಂತಲೂ ಸ್ವಲ್ಪ ದಪ್ಪ ಅಂದ್ರೆ ಗಟ್ಟಿ ರುಬ್ಬಿದ್ರೇನೆ ಒಳ್ಳೇದು. ಯಾಕೆಂತ ಹೇಳಿದ್ರೆ ನಾನು ನೋಡಿ ಕರೆಕ್ಟ್ ಆಗಿದೆ. ಇದು ನೀರು ಆಮೇಲೆ ಹಾಕ್ಲಿಲ್ಲ, ಇದೇ ಒಂದು ಕರೆಕ್ಟ್ ಆಗಿತ್ತು. ಈಗ 2ನೇ ಸರ್ತಿ ರುಬ್ಕೊಳ್ತಾ ಇದ್ದೀನಿ. ಇದೇ ತರ ನಿಮ್ಗೆ ಒಂದು ಎಲ್ಲವನ್ನ ರುಬ್ಬಿ ನಾನು ನಂತರ ತೋರಿಸ್ತೀನಿ. ಹಿಟ್ಟನ್ನ ಹಾಕೊಳ್ಳುವಾಗ ಸ್ವಲ್ಪ ಆ ಒಂದು ಅಕ್ಕಿಯ ಮಿಶ್ರಣ, ಆಮೇಲೆ ಮತ್ತೆ ಸ್ವಲ್ಪ ಕಲ್ಲಂಗಡಿ ಎಲ್ಲವನ್ನ ಸೇರಿಸಿ ಒಟ್ಟಿಗೆ ರುಬ್ಬಿದ್ರೆ ಆಯ್ತು. ಅದು ಏನು ಸಪರೇಟ್ ಆಗಿ ರುಬ್ಬೇಕು ಅಂತ ಏನಿಲ್ಲ. ಇವೆಲ್ಲವನ್ನ ರುಬ್ಬಿ ನಾನು ಹಿಟ್ಟು ತೋರಿಸ್ತೀನಿ.
ಎಲ್ಲವನ್ನ ರುಬ್ಬಿ ಆಗಿದೆ. ಒಂದೇ ಪಾತ್ರೆಗೆ ಎಲ್ಲ ಹಾಕೊಂಡಿದ್ದೀನಿ. ಒಟ್ಟಿಗೆ 3 ಸರ್ತಿ ನಾನು ರುಬ್ಬಿ ಹಾಕಿದ್ದೀನಿ ಇದನ್ನ. ಹಿಟ್ಟಿನ ಹದ ನೋಡ್ಕೊಳ್ಳಿ. ನೋಡಿ ಈ ರೀತಿ ಇದೆ. ನಾನೇನು ಜಾಸ್ತಿ ಇದನ್ನ ನೀರು ಮಾಡ್ಕೊಂಡಿಲ್ಲ, ಇಷ್ಟೇ ಇದ್ರೆ ಸಾಕು. ತುಂಬಾ ನೀರಾದ್ರೂ ಆಮೇಲೆ ದೋಸೆ ಏಳ್ಲಿಕ್ಕೆ ಬರೋದಿಲ್ಲ. ನಾವು ಅವಲಕ್ಕಿ ಮತ್ತೆ ಈ ತರಕಾರಿ ಎಲ್ಲ ಹಾಕಿದಾಗ ತುಂಬಾ ನೀರು ಮಾಡ್ಕೋಬಾರ್ದು, ಅದು ದೋಸೆ ಏಳೋದಿಲ್ಲ ಅವಾಗ. ಈಗ ಇದನ್ನ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಇದನ್ನ ಈ ರೀತಿ ಕೈಯಾಡಿಸ್ಕೊಳ್ತಾ ಇದ್ದೀನಿ. ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ. ಈಗ ಇದು ರೆಡಿ ಆಗಿದೆ. ಸೈಡ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಂತರ ಮುಚ್ಚಳ ಮುಚ್ಚಿ ಇದನ್ನ 10ರಿಂದ 12 ಗಂಟೆ ಚೆನ್ನಾಗಿ ಫರ್ಮೆಂಟ್ ಆಗ್ಲಿಕ್ಕೆ ಬಿಡಬೇಕು. ನೀವು ಬೆಳಿಗ್ಗೆ ದೋಸೆ ಮಾಡೋದಾದ್ರೆ ರಾತ್ರಿನೇ ಒಂದು ಹಿಟ್ಟನ್ನ ರೆಡಿ ಮಾಡ್ಕೊಂಡಿಟ್ರೆ ಬೆಳಿಗ್ಗೆ ನೀವು ದೋಸೆಯನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಡೇ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೇನೆ ಚೆನ್ನಾಗಿ ನೋಡಿ ಹಿಟ್ಟು ಚೆನ್ನಾಗಿ ಹುದುಗ್ ಬಂದಿದೆ. ಈಗ ಈ ಹಿಟ್ಟನ್ನ ಒಂದ್ಸರ್ತಿ ಉಪ್ಪು ಹಾಕಿದೀವಲ್ವಾ, ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಎಲ್ಲ ಕಡೆಗೆ ಆಗ್ಬೇಕಲ್ವಾ. ದೋಸೆ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ನಾನು ಸ್ವಲ್ಪ ಕಾವಲಿ ಬಗ್ಗೆ ಹೇಳ್ತೀನಿ. ಅಂದ್ರೆ ಯಾವುದೇ ದೋಸೆ ಮಾಡೋದಕ್ಕಿಂತ ಮುಂಚೆ ನೀವು ಹಿಂದಿನ ಸರ್ತಿ ದೋಸೆ ಮಾಡಿ ಕಾವಲಿಯನ್ನ ಹಾಗೇನೆ ಇಟ್ಟಿರ್ತೀರಲ್ವಾ, ಅದನ್ನ ಒಂದ್ಸರ್ತಿ ಬಿಸಿ ಮಾಡ್ಕೊಳ್ಬೇಕು. ಈ ರೀತಿ ಬಿಸಿ ಆಗ್ಲಿಕ್ಕೆ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಬಿಸಿ ಆದ್ಮೇಲೆ ಅದರಲ್ಲಿ ಏನಾದ್ರೂ ಎಣ್ಣೆ ಅಂಶ, ಜಿಡ್ಡಿನ ಅಂಶ ಇದ್ರೆ ಅದನ್ನ ಈ ರೀತಿ ಒರೆಸ್ಕೊಳ್ಳಿ. ಅದರಲ್ಲಿ ಏನಾದ್ರೂ ಬಿದ್ದಿರುತ್ತಲ್ವಾ ಅದೆಲ್ಲ ಕ್ಲೀನ್ ಆಗಿ ಬಿಡುತ್ತೆ. ನೀವು ನೀರಿನಲ್ಲಿ ಅದನ್ನೆಲ್ಲ ಸೋಪ್ ಹಾಕಿ ಎಲ್ಲ ತೊಳಿಬಾರ್ದು. ಈ ರೀತಿ ಫಸ್ಟ್ ನೀವು ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಎಣ್ಣೆ ಹಚ್ಕೊಳ್ಳಿ. ಈ ರೀತಿ ಎಲ್ಲ ಕಡೆಗೆ ಎಣ್ಣೆಯನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದ್ಸರ್ತಿ ಕಾವಲಿ ಚೆನ್ನಾಗಿ ಬಿಸಿ ಆದ್ಮೇಲೆ ಅದರಲ್ಲಿ ಏನೇ ಒಂದು ಜಿಡ್ಡಿನ ಅಂಶ ಇದ್ರು ಅದೆಲ್ಲ ಬಿಟ್ಕೊಂಡು ಬರುತ್ತೆ. ಎಣ್ಣೆ ಹಚ್ಚಿದ್ಮೇಲೆ ಒಂದ್ಸರ್ತಿ ಅದನ್ನ ಕ್ಲೀನ್ ಮಾಡಿಬಿಟ್ಟು ನಂತರ ನೀರು ಹಾಕೊಳ್ಳಿ. ನೀರು ಹಾಕಿ ಅದನ್ನ ಬಟ್ಟೆಯಿಂದ ಒರೆಸ್ಕೊಳ್ಳಿ. ನಂತರ ಇಲ್ಲಿ ದೋಸೆಯನ್ನ ಹಾಕೊಳ್ಳಿ. ನಾನೀಗ ದೋಸೆ ಹಾಕೊಳ್ತಿದ್ದೀನಲ್ವಾ, ಇದೇ ತರ ನೀವು ಕೂಡ ದೋಸೆಯನ್ನ ಹಾಕೋಬಹುದು. ನಂತರ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ದೋಸೆ ನಿಮ್ಗೆ ಒಂದ್ ಸ್ವಲ್ಪ ಅಂಟಿದಾಗೆ ಆ ರೀತಿ ಏನಾದ್ರೂ ಆಗ್ಬಹುದು, ಕೆಲವೊಂದ್ ಸರ್ತಿ ಅದು ಕೂಡ ಆಗೋದಿಲ್ಲ, ಚೆನ್ನಾಗಿನೇ ಬರುತ್ತೆ. ಈಗ ದೋಸೆ ಹಾಕಿದ್ಮೇಲೆ ಮೇಲ್ಗಡೆ ಅದಕ್ಕೆ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೊಳ್ಳಿ. ನಂತರ ಮುಚ್ಚಳ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಮುಚ್ಚಳ ತೆಗೆದಾದ್ಮೇಲೆ ಈಗ ನೋಡಿ ಮುಚ್ಚಳ ತೆಗೆದಿದ್ದೀನಿ. ಈಗ ಇದನ್ನ ಕ್ರಿಸ್ಪಿ ಆಗ್ಲಿಕ್ಕೆ ಬಿಡ್ಬೇಕು. ಅಂದ್ರೆ ಒಂದು ಸ್ವಲ್ಪ ಗರಿ ಗರಿ ಆಗಿ ನಿಮ್ಗೆ ಬೇಕು, ಸ್ವಲ್ಪ ಕೆಂಪಗೆ ಬೇಕು ಅಂದ್ರೆ ಸ್ವಲ್ಪ ಹೊತ್ತು ನಿಧಾನ ಉರಿಯಲ್ಲಿ ಅದನ್ನ ಬೇಯಿಸ್ಕೊಳ್ಳಿ, ಅಥವಾ ಮೀಡಿಯಂ ಉರಿನಲ್ಲಿ ಕೂಡ ಬೇಯಿಸ್ಕೊಳ್ಬಹುದು. ನಿಮ್ಮ ಕಾವಲಿ ಯಾವ ರೀತಿ ಇದೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕಾವಲಿ ಕೆಲವೊಂದು ತುಂಬಾ ತೆಳು ಇದ್ರೆ ಆಗ ನೀವು ನಿಧಾನ ಉರಿಯಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ತುಂಬಾ ದಪ್ಪ ಇದ್ರೆ ಆಗ ನೀವು ಮೀಡಿಯಂ ಉರಿನಲ್ಲಿ ಇಟ್ಕೊಳ್ಬಹುದು. ಈಗ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿ ಆಗಿ ಬಂದಿದೆ. ಇದು ಫಸ್ಟ್ ದೋಸೆ ಆಗಿರೋದ್ರಿಂದ ಈ ರೀತಿ ಸ್ವಲ್ಪ ಒಂದು ಅಂಟಿದಾಗೆ ಇದೆ. 2ನೇ ದೋಸೆ ಕ್ಲೀನ್ ಆಗಿನೇ ಬರುತ್ತೆ. ಈ ತರದ ನಿಮ್ಮ ಹತ್ರ ಕಾವಲಿ ಇಲ್ಲ ಅಂದ್ರೆ ಇವತ್ತೇ ತಗೊಂಬನ್ನಿ, ತುಂಬಾನೇ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಈಗ ನೋಡಿ ಕೆಂಪಗೆ ಇರುವಂತಹ ಒಂದು ಗರಿಗರಿಯಾದ ದೋಸೆ ರೆಡಿ ಆಗಿದೆ. ಇನ್ನೊಂದು ದೋಸೆ ನಿಮ್ಗೆ ಮಾಡಿ ತೋರಿಸ್ತೀನಿ. ತುಂಬಾನೇ ಸೂಪರ್ ಆಗಿ ಬರುತ್ತೆ. ಇದಕ್ಕೆ ನೀವೇನಾದ್ರೂ ಆಲೂಗಡ್ಡೆ ಪಲ್ಯ, ಕೆಂಪು ಚಟ್ನಿ ಮಾಡ್ಕೊಂಡು ತಿಂದ್ರೆ ಮಸಾಲೆ ದೋಸೆಗಿಂತಲೂ ಒಂದು ಕೈ ರುಚಿ ಜಾಸ್ತಿನೇ ಅಂತ ಹೇಳ್ಬೋದು. ಹಾಗೇನೆ ಪೌಷ್ಟಿಕಾಂಶ ಕೂಡ ಜಾಸ್ತಿನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ನೀವು ಕೂಡ ಖಂಡಿತ ಇದೇ ತರ ಮಾಡ್ಕೋಬಹುದು. ಕಲ್ಲಂಗಡಿ ಹಣ್ಣು ಯಾವಾಗ್ಲೂ ಅದರ ಒಂದು ಸಿಪ್ಪೆಯನ್ನು ತೆಗೆದು ನಾವು ಬಿಸಾಕ್ತಿವಿ, ಅದರ ಬದಲು ಈ ರೀತಿ ಉಪಯೋಗಿಸ್ಕೊಳ್ಳಿ. ತುಂಬಾನೇ ಅದರಲ್ಲಿ ಪೌಷ್ಟಿಕಾಂಶ ಇದೆ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ದೋಸೆ ನೋಡಿ ಎಷ್ಟು ಸೂಪರ್ ಆಗಿದೆ. ನೀವು ಕೂಡ ಮಾಡ್ಕೋತೀರಲ್ಲ. ಥ್ಯಾಂಕ್ ಯು.